ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋ ವಿಶೇಷವಾಗಿ ತುಲಾರಾಶಿಯ ಮಹಿಳೆಯರಿಗಾಗಿ. ನೀವು ತುಲಾರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ತುಲಾರಾಶಿಯ ಮಹಿಳೆ ಇದ್ದರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ಅವರಿಗೆ ಶೇರ್ ಮಾಡಿ. ಯಾಕೆಂದರೆ ಇಲ್ಲಿ ಹೇಳುವ ಪ್ರತಿಯೊಂದು ಮಾತು ತುಲಾರಾಶಿಯ ಮಹಿಳೆಯರ ಬದುಕಿನ ಅವರ ಜೀವನದಲ್ಲಿ ಅಡಗಿದ ಸತ್ಯವಾಗಿರುತ್ತೆ. ತುಲಾರಾಶಿಯ ಮಹಿಳೆಯರು ಹೊರಗೆ ನಗುಮುಖ, ಆದರೆ ಒಳಗೆ ಸಾವಿರ ಪ್ರಶ್ನೆಗಳ ಸಮುದ್ರ. ಇವರು ಎಲ್ಲರಿಗೂ ಸಮತೋಲನ ಕೊಡೋದು ಪ್ರಯತ್ನ ಮಾಡ್ತಾರೆ, ಆದರೆ ತಮ್ಮದೇ ಮನಸ್ಸಿಗೆ ನ್ಯಾಯ ಕೊಡದೆ ಉಳ್ಕೊಂಡ್ಬಿಡ್ತಾರೆ. ತುಲಾರಾಶಿಯ ಮಹಿಳೆಯರ ವ್ಯಕ್ತಿತ್ವ. ತುಲಾರಾಶಿಯ ಮಹಿಳೆಯರು ಸಹಜವಾಗಿ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ. ಮುಖದಲ್ಲಿ ಸೌಮ್ಯತೆ ಇರುತ್ತೆ, ಮಾತಿನಲ್ಲಿ ಸಾಫ್ಟ್ನೆಸ್ ಇರುತ್ತೆ, ನಡವಳಿಕೆಯಲ್ಲಿ ಸಂಸ್ಕಾರ ಇರುತ್ತೆ. ಇವೆಲ್ಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಇವರು ತುಲಾರಾಶಿಯವರು ಅಂತ ಹೇಳೋದು. ಇವರು ಜಗಳವನ್ನು ಇಷ್ಟಪಡೋದಿಲ್ಲ, ಯಾರಿಗೂ ನೋವು ಕೊಡಬಾರದು ಅನ್ನೋದು ಇವರ ಮನಸ್ಸಿನಿಂದ ಬಂದ ಒಂದು ನಿರ್ಧಾರ ಮತ್ತು ಸ್ವಭಾವ. ತಮ್ಮ ನೋವನ್ನೇ ಇವರು ಮರೆಮಾಚ್ಕೊಂಡ್ಬಿಡ್ತಾರೆ. ನ್ಯಾಯ, ಸಮಾನತೆ ಮತ್ತು ಸತ್ಯ ಇವು ತುಲಾ ಮಹಿಳೆಯರ ಜೀವಾಳ. ಯಾವ ವಿಷಯ ಆದರೂ ಪರವಾಗಿಲ್ಲ, ಎರಡೂ ಕಡೆ ಯೋಚನೆ ಮಾಡಿ ತೀರ್ಮಾನ ಮಾಡುವ ಗುಣ ಇವರದ್ದಾಗಿರುತ್ತೆ. ಇನ್ನು ಇವರದ ಬಾಲ್ಯ ಮತ್ತು ಯೌವನದ ಬಗ್ಗೆ ಹೇಳೋದಾದರೆ, ತುಲಾರಾಶಿಯ ಮಹಿಳೆಯರ ಬಾಲ್ಯ ಸಾಮಾನ್ಯವಾಗಿ ಕೂಲಾಗಿರುತ್ತೆ, ಆದರೆ ಮನಸ್ಸಿನೊಳಗೆ ಸದಾ ಗೊಂದಲ ಇರುತ್ತೆ. ನಾನು ಯಾರನ್ನು ಸಂತೋಷಪಡಿಸಬೇಕು, ನನ್ನ ಆಸೆ ತಪ್ಪೇನು ಅಂತ ಇಂಥ ಪ್ರಶ್ನೆಗಳು ಇವರನ್ನು ಬಾಲ್ಯದಲ್ಲೇ ಕಾಡ್ತಾ ಇರುತ್ತೆ. ಇನ್ನು ಯೌವನದಲ್ಲಿ ಹೇಳೋದಾದರೆ ಇವರು ಬೇಗನೆ ಜವಾಬ್ದಾರಿಗಳನ್ನು ಹೊರ್ತಾರೆ. ಕುಟುಂಬದ ಸಮಾಧಾನಕ್ಕಾಗಿ ತಮ್ಮ ಕನಸುಗಳನ್ನು ಹಿಂಬದಿಗೆ ಇಡ್ತಾರೆ. ಇವರು ಪ್ರೀತಿ ಬಗ್ಗೆ ಹೇಳೋದಾದರೆ ಇವರು ಸಂಪೂರ್ಣವಾಗಿ ಪ್ರೀತಿಯಲ್ಲಿ ಎಲ್ಲವನ್ನ ಕೊಡ್ತಾರೆ, ಆದರೆ ಪ್ರತಿಯಾಗಿ ಅದೇ ಮಟ್ಟದ ಸ್ಪಂದನೆ ಸಿಗೋದಿಲ್ಲ. ಇವರಿಗೆ ನೋವು ಅನುಭವಿಸ್ತಾರೆ. ಇನ್ನು ಪ್ರೀತಿ ಮತ್ತು ವಿವಾಹ ಜೀವನದ ಬಗ್ಗೆ ಹೇಳೋದಾದರೆ ತುಲಾರಾಶಿಯ ಮಹಿಳೆಯರು ಪ್ರೀತಿಯಲ್ಲಿ ಅತ್ಯಂತ ನಿಷ್ಠಾವಂತರು. ಒಮ್ಮೆ ಹೃದಯ ಕೊಟ್ಟರೆ ಸಂಪೂರ್ಣ ಜೀವನವನ್ನೇ ಕೊಡುವ ಒಂದು ಶಕ್ತಿ ಇವರದ್ದು. ವಿವಾಹದ ನಂತರ ಇವರು ಮನೆಯ ಶಾಂತಿಯ ಕಂಬದಂತೆ ಇರ್ತಾರೆ. ಇವ್ರನ್ನ ಮದುವೆ ಆದವ್ರ ಮನೆಯಲ್ಲಿ ಶಾಂತಿ ಇರುತ್ತೆ. ಪತಿ ಮತ್ತು ಕುಟುಂಬದ ನಡುವೆ ಸಮತೋಲನವನ್ನು ಕಾಯ್ಕೊಂಡು ಹೋಗ್ತಾರೆ. ಆದರೆ ಈ ಪ್ರಯತ್ನದಲ್ಲಿ ತಮ್ಮ ಅಭಿಪ್ರಾಯ, ತಮ್ಮ ಆಸೆ, ತಮ್ಮ ಕನಸು ಎಲ್ಲವನ್ನೂ ಕೂಡ ಮೌನವಾಗಿ ತ್ಯಾಗ ಮಾಡಿಬಿಡ್ತಾರೆ. ಎಲ್ಲದರಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂಥ ದೇವಿ ಥರ ಇವರು ಇರ್ತಾರೆ. ಆದರೆ ಆ ಹೊಂದಾಣಿಕೆನೇ ಇವರಿಗೆ ಕೆಲವೊಮ್ಮೆ ಬೆಲೆಯನ್ನು ತುಂಬ ಜಾಸ್ತಿ ಮಾಡುತ್ತೆ. ಇಷ್ಟು ಒಳ್ಳೆಯ ಗುಣವನ್ನು ಎಲ್ಲರೂ ಕೂಡ ಇಷ್ಟಪಟ್ಟೇ ಪಡ್ತಾರೆ. ಉದ್ಯೋಗ, ಹಣ ಮತ್ತು ಸ್ವಾಭಿಮಾನ. ತುಲಾರಾಶಿಯ ಮಹಿಳೆಯರ ಕೆಲಸದಲ್ಲಿ ತುಂಬ ಚತುರರಾಗಿರ್ತಾರೆ. ಉದ್ಯೋಗ, ಹಣ ಮತ್ತು ಇದರಲ್ಲೆಲ್ಲ ಕೂಡ ಇವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ಇವರಿಗೆ ಕಲೆ ಇರುತ್ತೆ, ಡಿಸೈನು, ಸೌಂದರ್ಯ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರ ಇವೆಲ್ಲದರಲ್ಲೂ ಕೂಡ ವಿಶೇಷ ಸಾಧನೆಯನ್ನು ಮಾಡ್ತಾರೆ. ಹಣದ ವಿಷಯದಲ್ಲಿ ಇವರು ಅತಿಯಾಗಿ ಪ್ರದರ್ಶನ ಮಾಡೋದಿಲ್ಲ, ಆದರೆ ಅಗತ್ಯ ಬಂದಾಗ ತಮ್ಮ ಶಕ್ತಿಯನ್ನು ತೋರಿಸ್ತಾರೆ. ಆರ್ಥಿಕವಾಗಿ ಸ್ವತಂತ್ರ ಆಗಬೇಕು ಎಂಬ ಒಂದು ಆಸೆ ಇವರಲ್ಲಿ ಬಲವಾಗಿ ಇರುತ್ತೆ. ಆದರೆ ಕುಟುಂಬದ ಹಿತಕ್ಕಾಗಿ ತಮ್ಮ ಆದಾಯವನ್ನೇ ಬಿಟ್ಟು ಕೊಡುವ ತ್ಯಾಗವೂ ಇವರದ್ದು ಆಗಿರುತ್ತೆ. ಇನ್ನು ತಾಯಿಯಾಗಿ ಕುಟುಂಬದ ಒಂದು ಪಾತ್ರದ ಬಗ್ಗೆ ಹೇಳೋದಾದರೆ ತುಲಾರಾಶಿಯ ಮಹಿಳೆಯರು ತಾಯಿಯಾದ ಮೇಲೆ ಇನ್ನಷ್ಟು ಕೂಡ ಸಾಫ್ಟ್ ಆಗ್ತಾರೆ. ಮಕ್ಕಳಿಗೆ ಸಂಸ್ಕಾರ, ಸಮಾಧಾನ ಮತ್ತು ಸಮತೋಲನದ ಬದುಕನ್ನು ಕಲಿಸಿಕೊಡ್ತಾರೆ. ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ನಿದ್ದೆ, ತಮ್ಮ ಆರೋಗ್ಯ, ತಮ್ಮ ಸಂತೋಷ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾರೆ. ಮಕ್ಕಳು ದೊಡ್ಡವರಾದ ಮೇಲೆ ತಾಯಿಯ ಮೌಲ್ಯವನ್ನು ಅರಿತು ಅವರನ್ನು ಬಹಳ ಗೌರವಿಸ್ತಾರೆ.
ಇನ್ನು ವೃದ್ಧಾಪ್ಯದಲ್ಲಿ ಹೇಳೋದಾದರೆ ಶಾಂತಿಯ ಹುಡುಕಾಟ. ತುಲಾರಾಶಿಯ ಮಹಿಳೆಯರ ವೃದ್ಧಾಪ್ಯ ಹೇಗಿರುತ್ತೆ ಅಂದರೆ ಮಿಕ್ಸ್ಡ್ ಆಗಿರುತ್ತೆ. ಒಂದು ಕಡೆ ಮಕ್ಕಳಿಂದ ಹೆಮ್ಮೆ, ಸಂತೋಷ ಎಲ್ಲವೂ ಸಿಗುತ್ತೆ. ಮತ್ತೊಂದು ಕಡೆ ನನಗಾಗಿ ನಾನು ಏನು ಮಾಡಿದೆ ಎನ್ನುವ ಒಂದು ಮೌನ ಪ್ರಶ್ನೆ. ಆದರೂ ಕೂಡ ಇವರು ವೃದ್ಧಾಪ್ಯದಲ್ಲಿ ಶಾಂತಿ, ಸೌಂದರ್ಯ ಮತ್ತು ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ತೋರ್ತಾರೆ. ದೇವರ ನಾಮಸ್ಮರಣೆ, ಸಂಗೀತ, ಪುಸ್ತಕಗಳು ಇವು ಇವರ ಸಂಗಾತಿಗಳು ಆಗಿರುತ್ತೆ. ಇನ್ನು ಆರೋಗ್ಯ ಮತ್ತು ಶುಕ್ರ ಪ್ರಭಾವ ಅದರ ಬಗ್ಗೆ ಹೇಳೋದಾದರೆ ತುಲಾರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಇವರು ಚರ್ಮ ಸಮಸ್ಯೆ, ಮೂತ್ರಪಿಂಡ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ವೃದ್ಧಾಪ್ಯದಲ್ಲಿ ಇವೆಲ್ಲ ಕಾಣಿಸಿಕೊಳ್ಳುತ್ತೆ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ, ಬಿಳಿ ಹೂವಿನ ಅರ್ಪಣೆ ಮಾಡಿ ಮತ್ತು ಧ್ಯಾನ ಮಾಡಿ. ಇವುಗಳಿಂದ ಶುಕ್ರನ ಅನುಗ್ರಹ ಹೆಚ್ಚಾಗುತ್ತೆ. ಕೊನೆಯದಾಗಿ ಹೇಳೋದಾದರೆ ತುಲಾರಾಶಿಯ ಮಹಿಳೆಯರು ಎಲ್ಲರ ಬದುಕಿಗೆ ಸಮತೋಲನವನ್ನು ನೀಡ್ತಾರೆ, ಆದರೆ ತಮ್ಮ ಬದುಕಿಗೆ ತಡವಾಗಿ ಗಮನವನ್ನು ಕೊಡ್ತಾರೆ. ಅವರು ಮೌನವಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಅವರು ಶಾಂತಿಯ ಶಿಲ್ಪಿಗಳಾಗಿರ್ತಾರೆ. ಅವರು ಪ್ರೀತಿಯ ರೂಪ ಆಗಿರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಿಮ್ಮ ಮನಸ್ಸಿಗೆ ಬಂತು ಅಂದರೆ ಒಂದು ಲೈಕ್ ಮಾಡಿ. ನೀವು ಕೂಡ ತುಲಾರಾಶಿಯವರಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಎಲ್ಲ ತುಲಾರಾಶಿಯ ಮಹಿಳೆಯರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ಅದು ನಿಮ್ಮ ಜೀವನದ ಪ್ರತಿಧ್ವನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮತ್ತೇನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.